ಎಕ್ಸ್ಟ್ರಾ ಎಲ್ಲ ಮಾಡಕ್ ಹೋಗ್ಬೇಡ ನೀನು. ಅಲ್ಲಿ ನಡೀತಾರೆ ಹೋಗ್ತಾರೆ ಅಲ್ಲಿ ಮನೆಗೆ ಹೊರಡಲ್ಲಿ. ಎಲ್ಲಿ ಸಂಸಾರ ಮಾಡ್ತಾ ಇದ್ದೀನಿ ನಾನು. ಅಯ್ಯೋ ಇಲ್ಲಿ ನೋಡಿ ಇಬ್ರು ಅಜ್ಜಿಂದಿರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ನನ್ನ ಮಗಳಿಗೆ ಊಟ ಮಾಡ್ಸೋಕ್ಕೆ. ಬೇಬಿ ಬರೋ ಮೇಲೆ. ಅಯ್ಯೋ ಸಾಕು ಮೇಕಪ್ ಮಾಡ್ಕೊಂಡಿದ್ವಾ. ಹೆಂಗೆ ಮೇಕಪ್ ಮಾಡಿದ್ರು ಚೆನ್ನಾಗಿ ಕಾಣ್ತೀಯಲ್ವ, ಹಂಗೆ ಅನ್ಕಂಡ. ಸರಿ ಓಕೆ. ಏನೋ ಹಿಂದಿನ ವಿಡಿಯೋ ನೀವೇನು ನೋಡಿದ್ರಿ, ನನ್ನ ಮಗಳಿನ ಏನೋ ಫೇಸ್ ರಿವೀಲ್ ಆಯ್ತಲ್ಲ. ಸೊ ಇದು ಇನ್ನೊಂದು ವಿಡಿಯೋ. ಸೊ ನಾವು ಮೈಸೂರಿಗೆ ಬಂದವ್ರು ನಾವು ವಾಪಸ್ ಹಾಸನ್ಗೆ ಹೋಗಿಲ್ಲ, ಅಂದರೆ ನಾವು ಇನ್ನೂ ಇಲ್ಲೇ ಸ್ಟೇ ಆಗಿದ್ದೀವಿ. ಸೊ ಏನಕ್ಕೆ ಅಂತಂದರೆ ನಮ್ಮ ಅಮ್ಮಂದು ಹರಕೆ ಇನ್ನೂ ಮುಗ್ದಿಲ್ಲ. ಅಯ್ಯೋ ಮುಗ್ದಿಲ್ಲ. ಸೊ ಇನ್ನೊಂದು ಹರಕೆ ತೀರ್ಸೋಕೆ ಹೋಗ್ತಾ ಇದೀವಿ. ಅದು ಏನು ಹರಕೆ ಅಂತ ನಮ್ಮ ಅಮ್ಮನ ಹತ್ರ ಕಾರಲ್ಲಿ ಹೋಗ್ತಾ ಹೇಳೋಣ. ಅದಕ್ಕಿಂತ ಮುಂಚೆ ಈಗ ವೆಲ್ಕಮ್ ಅಣ್ಣ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಓಕೆ, ಇವಾಗ ನಾವು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಯಾವ ಜಾಗ ಅಂತ ಇವಾಗ ನಿಮ್ಮ ಹತ್ರ ಹೇಳ್ತೀವಿ. ಅಮ್ಮ ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ? ನಿಮಿಷಾಂಬ ದೇವಸ್ಥಾನಕ್ಕೆ ಈಗ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹತ್ರ ಒಂದು ಮೈಸೂರಿಂದ 17-18 ಕಿಲೋಮೀಟರ್ ಇದೆ. ಈಗ 6 ಗಂಟೆ. ನನ್ನ ಪ್ರಕಾರ ಕತ್ಲಾಗಿರುತ್ತೆ. ಕ್ಯೂಟಿ ನೀನು ಹೇಳ್ತೀಯನೇ ಏನೇ? ಓಹ್ ನಾನು ತೋರಿಸು ಅನ್ನಲ್ವಾ, ಹಂಗೆ ಇವಳು ನಾನು ತೋರಿಸು ಅಂತ ಬಂದವಳೆ. ಓಕೆ, ಇವಾಗ ಹೇಳಿದ್ನಲ್ಲ ಇನ್ನೊಂದು ಹರಕೆ ತೀರ್ಸೋಕ್ಕೆ ಆ ಜಾಗಕ್ಕೆ ಹೋಗ್ತಾ ಇರೋದು. ಆ್ಯಕ್ಚುಲಿ ಹರಕೆ ಕೇಳ್ಕೊಳ್ಳೋದ್ರಲ್ಲಿ ನಮ್ಮಮ್ಮ ಎಕ್ಸ್ಪರ್ಟು. ಸೊ ಏನಂತ ಕೇಳ್ಕೊಂಡಿದ್ರು, ಏನಕ್ಕೋಸ್ಕರ ಕೇಳ್ಕೊಂಡಿದ್ರು ಅಂತ ನಮ್ಮ ಅಮ್ಮನ ಹತ್ರನೇ ಕೇಳೋಣ. ಬೇಬಿ ಹಿಡಿಗೋ, ಕೇಳು ನಿಮ್ಮ ಅತ್ತೇನ ಹೇಳತ್ತೆ. ಏನಂತ ಕೇಳ್ಕೊಂಡಿದ್ರಿ, ಯಾಕೆ ಹೋಯ್ತಿರೋದು ಹೇಳಿ. ಇಬ್ಬರು ಗಂಡು ಮಕ್ಕಳಿಗೆ ಮದುವೆ ಆಗಿ ಇಬ್ಬರು ಸುಖವಾಗಿ ಸಂಸಾರ ಮಾಡಿದ್ರೆ ಇಬ್ಬರು ಸೊಸೆಯವರನ್ನು ಒಟ್ಟಿಗೆ ಕರ್ಕೊಂಡ್ಬಂದು ಮಡ್ಲಕ್ಕಿ ಕೊಡ್ತೀನಿ ಅಂತ ಕೇಳ್ಬೇಕು. ಹಾಗಾದ್ರೆ ಈಗ ವಾಪಸ್ ಹೋಗ್ಬೇಕಾನೆ ಎಲ್ಲಿ ಸುಖವಾಗಿ ಎಲ್ಲಿ ಸಂಸಾರ ಮಾಡ್ತಾ ಇದ್ದೀನಿ ನಾನು? ನೀನು ಒಳ್ಳೆ ಚೆನ್ನಾಗಿ ಹೇಳ್ತಿದ್ಯಲ್ಲ, ಅಲ್ಲಿ ನಡಿ ವಾಪಸ್ ಹೋಗೋಣ ಹಾಸನ್ಗೆ. ಇದಕ್ಕಿಂತ ಒಳ್ಳೆ ಸೊಸೆ ಕಾಣಿಸೇ ಇಲ್ಲ ಅನ್ಸುತ್ತೆ. ಹೋಗು ಹೇಳೀಗ ಅಲ್ಲಿ ತೋರ್ಸು ಅಮ್ಮನ್ನೇ. ಓಕೆ, ಏನಕ್ಕೆ ಅಂದ್ರೆ ಒಟ್ಲಲ್ಲಿ ಇಬ್ರು ಸೊಸೆ ಅಂದೆ ಇಬ್ರು ನಿಮ್ ಗಂಡು ಮಕ್ಕಳಿಗೆ ಮದುವೆ ಆಗಿ ಚೆನ್ನಾಗಿ ಸಂಸಾರ ಅಂದ್ರೆ ಚೆನ್ನಾಗಿ ಇದ್ರೆ ಏನಂತ ಕೇಳ್ಕೊಂಡಿದ್ದೆ? ಇಬ್ಬರು ಸೊಸೆಯರನ್ನ ಜೊತೆಯಲ್ಲಿ ಕರ್ಕೊಂಡ್ಬಂದು ಮಡ್ಲಕ್ಕಿ ಕೊಡಿಸ್ತೇನೆ ಅಂತ. ಓಕೆ, ಈಗ ನೀನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನೀನು ಕೇಳ್ಕೊಂಡಿದ್ದೆ. ಓಕೆ, ಮೊಮ್ಮಗಳ ವಿಚಾರದಲ್ಲಿ. ಸೊ ಕಂಪ್ಲೀಟ್ ಏನೋ ಪಾಪುನೇ ಎತ್ಕೊಂಡೇ ಹೋದೆ ನೀನು. ಸೊ ಹೌದು, ಯಾರು ಕೈಗೂ ಕೊಟ್ಟಿಲ್ಲ. ಕೈ ನೋವು ಅಂತಾರೆ. ಯಾರು ಸೊಸೆಯನ್ನು ಎತ್ಕೊಂಡು ಅದು ಗಂಡು ಮಕ್ಕಳು ಎತ್ಕೊಂಡು ಹೋಗ್ಬೇಕು. ಸಾಕು, ಬೇಡ ನಾವೆಲ್ಲ ಎತ್ಕೊಳ್ಳೋದೆಲ್ಲ ಬೇಡ, ಬೇಡ ಕಷ್ಟ ಇದೆ. ಒತ್ಕೊಂಡು ಸಾಕಾಗಿದೆ. ಬೇಬಿ ದುಡ್ಡಿದ್ರೆ ಕೊಡು ಯಾರು ಬಂದರು ಅವರಿಗೆ ಕೊಡೋಲ್ಲ. ಓಕೆ, ಇವಾಗ ಗೋಯಿಂಗ್ ಟು ನಿಮಿಷಾಂಬ ಟೆಂಪಲ್, ಶ್ರೀರಂಗಪಟ್ಟಣ ಅಲ್ಲ? ಓಕೆ, ನನ್ನ ಹೆಂಡತಿ ಏನೋ ಬೇಕು ಅಂತಾಳೆ. ಏನು ಬೇಕು ಬೇಬಿ? ಆ್ಯಕ್ಚುಲಿ ಕಾಸಿನ ಸರ ಬೇಕಂತೆ. ನಾನೊಂದಿಷ್ಟು ಚಿಲ್ಡ್ರನ್ನ ಸೇರಿಸಿ ಹಗ್ಗ ಹಾಕಿ ಪೋಣಿಸಿ ಒಂದು ಸರ ಮಾಡಿಕೊಡ್ತೀನಿ. ಅದನ್ನ ನೀನು ಕುತ್ತಿಗೆಗಾದ್ರೂ ಹಾಕೋ, ಸೊಂಟಕ್ಕಾದ್ರೂ ಹಾಕೋ. ಅದೇ ಅವಾಗ ಕೇಳ್ದಾಗ ಚಿನ್ನಿಗೆ ಒಂದೊಂದು ಸಲ ಕೊಡೋ, ಆಯ್ತಾ? ನೋಡು ಮುತ್ತಿನ ಓಲೆ, ಆ ಓಲೆ ಬಿಚ್ಕೊಟ್ಟು ನಾನೊಂದು ಮುತ್ತು ಕೊಡ್ತೀನಿ. ಆಗ ಮುತ್ತಿನ ಓಲೆ ಆಗತ್ತೆ. ಹೆಂಗೆ ಸೂಪರ್ ತಾನೆ? ನೋಡು ಸರ ಕೊಡು, ಅದಕ್ಕೊಂದು ಕರಿದೊಂದು ಮಣಿ ಹಾಕಿ ಕೊಡ್ತೀನಿ. ಆಯ್ತು, ಕರಿಮಣಿ ಸರ ಆಯ್ತು. ಓ ನೋಡು, ಬರೀ ಇದೇ ಆಯ್ತು. ಮದುವೆ ಆದ್ರೆ ಹೆಂಡ್ತೀರ ಅದು ಬೇಕು ಇದು ಬೇಕು ಅಂತ ಕೇಳ್ತಾರಪ್ಪ. ಓಕೆ, ಟೈಮ್ 6:45 ಆಯಿತು. ದೇವಸ್ಥಾನಕ್ಕೆ ಬಂದ್ವಿ ನಾವು. ಸೊ ಆಲ್ರೆಡಿ ಸಿಕ್ಕಾಪಟ್ಟೆ ಗಾಡಿಗಳಿದೆ. ಇಲ್ಲೂ ರಶ್ ಇದ್ದಂಗಿದೆ. ನೋಡೋಣ ಇಲ್ಲಿ ಎಷ್ಟು ಗಂಟೆಗೆ ದರ್ಶನ ಆಗತ್ತೆ ಅಂತ. ಅಲ್ಲಿ ದೇವಸ್ಥಾನ ಕಾಣ್ತಿದ್ಯಾ? ತಳಿ ಝೂಮ್ ಮಾಡ್ತೀನಿ. ಇದು ದೇವಸ್ಥಾನ. ಸೊ
ಕ್ಯೂಟಿ ಕುದುರೆ ಸ್ಟ್ಯಾಚು ಇಟ್ಟಂಗಿದೆಪ್ಪ, ಅಲ್ಲಾಡ್ತಾನೆ ಇಲ್ಲ ಕುದುರೆ. ಹೆಣ್ಮಕ್ಳೆಲ್ಲ ಸೇರ್ಕೊಂಡ್ರು, ಏನೋ ನೋಡ್ತವ್ರೆ. ಏನೋ ಲೈಫ್ ಪ್ಲಾಂಗ್ ಇದ್ರೆ ಯಾರು ಸುಳ್ಳು ಹೇಳಲ್ಲ. ಇವತ್ತು ಉಣ್ಮೆಗಿನ ತಗೊಂಡೋಗಿ ಇಡೀ ಲೈಫ್ ಪ್ಲಾಂಗ್ ಹಿಡಿದ ದೇವ್ರ ಹತ್ರ ಇಟ್ಟು ಎಲ್ಲ ಪೂಜೆ ಆಗಿದೆ. ತಗೊಂಡೋಗಿ ಮನೆಗೆ ಆ ಥರ ಸುಳ್ಳು ಹೇಳ್ಕೊಡಲ್ಲ ನಿಮಗೆ. ಏನಿದು? ಮನೆ ಒಳಗಡೆ ಎಂಟ್ರೆನ್ಸ್ ಕಾಗಿ ಕಟ್ಟಲು ಮಾತ್ರ ಬಾಕ್ಲು ಕಟ್ಟಿ ದೇವ್ರ ಮನೆಗೆ ಇಡೀ ಲೈಫ್ ಪ್ಲಾಂಗು ಯಾವುದೇ ವಾಸ್ತುವರ್ಷ, ವಿದ್ಯುತ್ವರ್ಷ, ಯಾವುದೇ ಗಾಳಿ ಸೊಂಕು ಮನೇಲಿ ನಮ್ಮತ್ತೆ ಚಿಕ್ಕದ್ ಕೊಟ್ಟಿದ್ದೀರ ದೊಪ್ಪದ್ ಕೊಡಿ ಅಂತ ಹೇಳ್ತಾರೆ. ಬರೋಲ್ಲ. ಅದು 100 ರೂಪಾಯಿ. ಇನ್ನೂ ಒಂದು ಎಷ್ಟೇನೋ ಕೊಟ್ಟಿಲ್ಲ. ನಮ್ಮತ್ತೆ ಮಾತಿಗೆ ಮಾತು ಶುರುವಾಯ್ತು. ನಮ್ಮತ್ತೆ ಅದು ನೋಡಿ ಹೆಂಗಿಡ್ತಾರೆ. ನೋಡಿ ಹೆಂಗೆ ಕಾಯ್ತಾ ಇದ್ದೀವಿ. ನಮ್ಮಪ್ಪ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಇನ್ನೊಂದು ಕಾರಲ್ಲಿ ಬರ್ತಾರೆ. ಸೊ ಅವರಿಗೋಸ್ಕರ ವೇಟಿಂಗ್. ಸೊ ಕಾಯ್ತಾ ಇದ್ದೀವಿ. ಸೊ ಅವ್ರು ಇನ್ನೂ ಬಂದ ಮೇಲೆ ಅಮ್ಮ ಅದೇನೋ ಮಡ್ಲಕ್ಕಿನ ತಗೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ನಮ್ಮ ಅಪ್ಪ ಅಣ್ಣ ಎಲ್ಲ ಬಂದರು, ಮಡ್ಲಕ್ಕಿ ತಗೊಳ್ತವ್ರೆ ಈಗ. ಈ ಥರ ಈಗ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಕೊಟ್ಟು ಬರ್ತೀವಿ. ಓಕೆ, ಇಲ್ಲಿ ನೋಡಿ ಆಯ್ತಾ. ಸೊ ಇಲ್ಲಿ ಇವಳೊಂದು, ಅಮ್ಮ ಒಂದು, ಮತ್ತೆ ಅತ್ತಿಗೆ ಒಂದು ಕಾಣ್ತವ್ರೆ. ಏನು ಎಲ್ಲ ಅಡಿಕೆ ಇಟ್ಟಿಲ್ಲ ಅಂತ, ಬನ್ನಿ ಅದು ಇಡ್ತಾರಂತೆ. ಅವಳ ಕೈ ಕೊಡಿ, ಚಿನ್ನಿ ಕೈಗೆ. ಬೇ ಏನಕ್ಕೆ ತಗೊಂಡೋಗ್ತಿದ್ವಿ ಅಂತ ಏನಾರು ಗೊತ್ತಾ ನಿಂಗೆ? ದೇವ್ರಿಗೆ ಕೊಡಕ್ಕೆ ಕೊಟ್ರೆ ನಿಮ್ಮ ಅಮ್ಮಂದ ಅರ್ಕೆ ಅಲ್ಲೇ ಬಿಡಿ. ಗೊತ್ತಿಲ್ಲ ಸರ್, ಹೋಗಿ ಹಂಗೆ ಫ್ರೀ ದರ್ಶನ್. ದೇವ್ರ ಮನೆ ಊರಿಸ್ಲಿಲ್ಲ ಅಂದ್ರೆ ಕೇಳ. ಚಂದ ನೋಡಿ, ರೌಂಡ್ ಇದೆ ಅಂತ. ಇನ್ನೇನು ಸ್ಕ್ವೇರಲ್ಲಿ ಇರತ್ತೆ. ಅಲ್ಲಿ ಕಾಯಿ ಹೊಡಿತೀನಿ ನೋಡಿ, ಮಸ್ತಾಗಿ ಹೊಡಿತೀನಿ ಈಗ. ಸರ್ ನನ್ ಮಾಡಲ್ಲ. ಬೆಂಕಿ. ವಾವ್, ಅಮೇಜಿಂಗ್. ಅದು ಅಣ್ಣನ ಕೈ ಎಡಿಟ್ ಮಾಡಿ ನಂದು ಹಾಕಬಿಡ. ಅಯ್ಯಪ್ಪ, ಎರಡಿದೆ ಅಂದ್ರೆ ಇಲ್ಲ ಒಂದಷ್ಟು ಹೊಡಿಬೇಕು. ಅದು ಪಪ್ಪಂದೊಂದು, ಅಮ್ಮಂದೊಂದು. ಟಿ ಈಗ ಕಿವಿಂಗು ಚಿನ್ನಿ ನೀನಲ್ಲ, ಸೈಡಿಗೆ ಹೋಗು. ನನ್ನ ಕ್ಯೂಟಿ ಇಲ್ಲಿ ಹಿಂದೆ ನಮ್ಮ ಅತ್ತೆ ಕರ್ಕ ಬರ್ತೈತೆ ಅಜ್ಜಿ ಜೊತೆ. ಏನೇ ಕೂಗ್ತಿದ್ಯಾ ಫುಲ್ಲು? ಏನೀಗ ಈಗ ದೇವ್ರ ದರ್ಶನ ಮುಗಿಸ್ಕೊ ಬರ್ತೀವಿ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ನೋಡಿ. ಇಲ್ಲೊಂದು ಯಾವುದೊಂದು ಅರ್ಕೆ, ದೀಪದ ಅರ್ಕೆ. ಇಲ್ಲಿ ಫುಲ್ಲು ಸಂತೆನೇ ನಡೀತದೆ. ಒಂದು ಸಂತೆನೇ ನಡೀತಿದೆ ನೋಡಿ. ನಮ್ಮ ಹಾಸನ ಕಡೆ ಮಂಗಳವಾರ ಅದೊತ್ತು ಸಂತೆ ನಡೆದ್ರೆ, ಇಲ್ಲಿ ನೋಡಿ ಸಂತೆ ಭಯಂಕರ ಸಂತೆ. ಓಕೆ, ಆ್ಯಕ್ಚುಲಿ ಇಲ್ಲೇ ಇದ್ದರೆ ನನ್ನ ಬೇಬಿ ಅದು ತಕ್ಕೊಡು ಇದು ತಕ್ಕೊಡು ಅಂತಾಳೆ. ನಾನು ಫಸ್ಟ್ ಎಸ್ಕೇಪ್ ಆಗ್ತೀನಿ. ಹೊರಟ್ವಿ ಎಲ್ರೂ ಎಳ್ಕೊಬಂದೆ ನಾನು. ಚಿನ್ನಿ ನೀನೇ ಅಲ್ವಾ? ಇಷ್ಟು 50 ಅಂತೆ. ಓಕೆ, ಪಿಂಕ್ ಮಳೆ ಬರಂಗಿದೆ. ಈಗ ಎಸ್ಕೇಪ್ ಆಗ್ತಾಯಿದ್ದೀವಿ. ಫಸ್ಟ್ ಹೋಗಿ ಕಾರೊಳಗೆ ಕೂತ್ಕೊಂಡು ಈಗ ಇಲ್ಲಿಂದ ಹಾಸನಕ್ಕೆ, ನಮ್ಮ ಊರು ಹಾಸನಕ್ಕೆ ಹೊರಡದೆ. ಓಕೆ, ಟೈಮ್ ಆಯಿತು. ಇವಳೇನೋ ಹೇಳ್ತಾಳೆ. ಏನು
ಏನು ಹೇಳ್ತಿದ್ದಾಳೆ ಏನು ಅಂದ್ರೆ ದೇವಸ್ಥಾನ ಇದ್ದಿದ್ಯಲ್ಲ ನವಗ್ರಹಕ್ಕೆ ಹಾಂ ನಾವು ಮಾಮೂಲಿ ಹಿಂಗ್ ಸುತ್ತೀವಲ್ಲ ಓಕೆ ನಾನ್ ಬೇರೆಯವ್ರು ನೋಡಿದ್ರೆ ಹಿಂಗ್ ಸುತ್ತಿದ್ರು ಓಕೆ ಅದಕ್ಕೆ ನೋಡ್ತಾ ಇದ್ದೆ ಏನಕ್ಕೆ ಅಂತ. ಅಂದ್ರೆ ನೀನು ಹಂಗೆ ಸುತ್ತಾಣ ಅಂತಾನೆ ಇಲ್ಲ, ಇಲ್ಲ. ನೋಡಿ ನೀನು ಇಷ್ಟು ವರ್ಷ ಏನು ಮಾಡ್ಕೊ ಬಂದಿದ್ದೆ ಅದನ್ನ ಮಾಡ್ಕೊ ಬಾ ಆಯ್ತು ಎಕ್ಸ್ಟ್ರಾ ಎಲ್ಲ ಮಾಡಕ್ಕೆ ಹೋಗ್ಬೇಡ ನೀನು ಅಲ್ಲಿ ನಡೀತಾರೆ ಹೋಗ್ತಾರೆ ಅಲ್ಲಿ ಮನೆಗೆ ಹೊರಡಲ್ಲಿ ಇಲ್ಲಿಂದ ನಡ್ಕೊ ಬಾ ಹಾಸನಕ್ಕೆ ನೀನು ಬನ್ನಿ ನಾವೆಲ್ಲ ಹೋಗೋಣ. ಇಲ್ಲಿ ನಮ್ಮ ಅಮ್ಮ ನೋಡಿ ಇಲ್ಲಿ ನೋಡಿ ನಮ್ಮ ಅಮ್ಮ ಇಲ್ಲಿ ಇದು ಮಾಡ್ತವ್ರೆ ಜೋಪಾನ ಮೈಸೂರು. ಈಗ ನಮ್ಮ ಅಣ್ಣ ಮತ್ತು ಅದಕ್ಕೆ ವಾಪಸ್ ಮೈಸೂರಿಗೆ ಹೋಗ್ತಾರೆ ನಾಳೆ ಎಂಜಾಯ್ ಮಾಡೋಕ್ಕೆ. ಎಂಜಾಯ್ ಅಂದರೆ ಏನು ಗೊತ್ತಾ, ಹನುಮಂತು ಪಲಾವಿಗೆ ಹೋಗಿ ಬಿರಿಯಾನಿ ತಿನ್ನೋದಷ್ಟೇ ಇವ್ರು ಮಾಡೋ ಎಂಜಾಯ್. ಆಯ್ತು ನಾನೇನು ಹುರ್ಕೊಳ್ಳಲ್ಲ, ಅಲ್ಲಿ ನಾವು ದೊನ್ನೆ ಬಿರಿಯಾನಿ ತಿಂತೀವಿ. ಓಕೆ ಆಯ್ತಮ್ಮ, ನಿಂದೆಲ್ಲ ತಪ್ಕೊಂಡಾಯ್ತಾ ಅಮ್ಮ? ಸೊಸೆನ ತಪ್ಕೊಂಡ ಎಲ್ಲ ಆಯ್ತಾ? ಆಯ್ತು ಆಯ್ತು ಸಾಕು. ಓಕೆ ಇವಾಗ ನಮ್ಮ ಅಣ್ಣ ಅತ್ತಿಗೆ ಇಲ್ಲಿಂದ ಹೊರಟರು ಮೈಸೂರಿಗೆ, ನಾವು ಸೀದಾ ಹಾಸನಕ್ಕೆ ಹೊರಡ್ತೀವಿ. ಇಲ್ಲಿ ನಮ್ಮ ಅಪ್ಪ ತಪ್ಕೊಂಡು ಟಾಟಾ ಹೇಳ್ತವ್ರೆ. ಬಾಯ್. ಇಲ್ಲ ಆಗಲ್ಲ, ಇಲ್ಲಿ ಕತ್ಲಿದೆ. ಅಷ್ಟೇ ಸಾಕು ನಡಿ. ಓಕೆ ಎಲ್ಲ ಆಯ್ತಾ? ಮಮ್ಮಿ ಬಾಯ್. ಇಲ್ಲಿಂದ ಇನ್ನು ನಡ್ಕೊ ಬರ್ತೀರೇನೋ? ಬನ್ನಿ ನಮ್ಮ ಕಾರ್ ಅಲ್ಲಿದೆ. ಅವನಿನ್ ಫೋನ್ ಮಾಡಲ್ಲ, ಇನ್ನು ನಡೀತಾ ಇರೋದೇ ಈಗ. ಒಳ್ಳೆ ನೋಡಿ ಇದೇ ಆಗೋಯ್ತಲ್ಲ, ಲೈಟೇ ಆಫ್ ಮಾಡು. ಏನು ಗೊತ್ತಾ, ಇವಳು ಮೊಬೈಲ್ ಹಿಡ್ಕೊಂಡ ತಕ್ಷಣ ಅಲ್ಲಿ ಯಾರೋ ಲೈಟೇ ಆಫ್ ಮಾಡಿದ್ರು. ಏನಮ್ಮ ಏನ ಏನು ಚಂದ್ರ ನೋಡಿ ಎಷ್ಟು ರೌಂಡ್ ಇದೆ. ತಾಳೆ ಎಲ್ಲಿ ಇದ್ದ ಬೆಳಕು? ಓ ಚಂದ್ರ ಅಲ್ಲಿದೆ ತಾಳೆ. ಒಂದ್ಸಲ ಚಂದ್ರನ್ ತೋರಿಸ್ತೀನಿ. ಚಂದ್ರ ನೋಡಿ ರೌಂಡ್ ಇದೆ ಅಂತ. ಇನ್ನೊಂದು ಸ್ಕ್ವೇರಲ್ಲಿ ಇರತ್ತಾ, ರೌಂಡೇ ಇರೋದಲ್ಲಿ. ನಡಿಯಲ್ಲಿ ನಮ್ಮ ಅಮ್ಮಂದು ಏನು ಬರೀ ಇದೇ ಆಗೋಯ್ತಲ್ಲಿ. ನಡಿಯಮ್ಮ. ನಿಮಿಷಮ್ಮ ಅಲ್ಲ, ಹೌದು ನಿಮಿಷಮ್ಮ ಅಂದ್ರೆ ಏನು ಗೊತ್ತಾ? ತಗೊಳ್ಳೋಣ. ಓಕೆ ಈಗ ಕಾರ್ ಹತ್ಕೊಂಡು ಸೀದಾ ಹೋಗ್ತಾ ಇದೀವಿ. ಸೀದಾ ಈಗ ಹಾಸನಕ್ಕೆ ಹೋಗ್ತಾ ಇರೋದು, ನಮ್ಮ ಊರಿಗೆ ಹೋಗ್ತಾ ಇದೀವಿ. ಆ್ಯಕ್ಚುಲಿ ಇನ್ನೊಂದು ಏನಾಯ್ತು ಅಂದರೆ ದೇವರು ದರ್ಶನ ಮಾಡೋ ಟೈಮಲ್ಲಿ ಬೇಬಿ ರಿಂಗ್ ಯಾರು ನೆನ್ಪು ಮಾಡಿದ್ದು? ನೀನೇ ನೆನ್ಪು ಮಾಡ್ಕೊಂಡಿದ್ದೆ ನಿಮ್ಮಮ್ಮನ? ಸೊ ದೇವ್ರ ದರ್ಶನ ಓಕೆ ರಿಂಗ್ ಕಾಣ್ತಿಲ್ಲ ಅಂತ ಫುಲ್ ಗಾಬರಿಯಾಗಿ, ಅವಳ ಕೈಯಲ್ಲಿ ರಿಂಗೇ ಕಾಣ್ತಿಲ್ಲ ಅಂತ ಫುಲ್ ಗಾಬರಿಯಾಗಿ ಬಂದು ನನ್ನ ಹತ್ರ ಕೇಳ್ತಾಳೆ, ರಿಂಗ್ ಕಾಣ್ತಿಲ್ಲ, ನಾನು ಬಿಚ್ಚಿಟ್ಟೆ, ಎಲ್ಲಿ ಬಿಚ್ಚಿಟ್ಟೆ ಗೊತ್ತಾಗ್ತಿಲ್ಲ, ರೂಮಲ್ಲಿ ಇದೆಯಾ ಅಂತ. ಆಮೇಲೆ ನೋಡ್ತೀನಿ ನನ್ನ ಬ್ಯಾಗಲ್ಲಿ ತುದಿಯಲ್ಲಿ ಸೈಡಲ್ಲಿ ಇಟ್ಟಿದ್ದಾಳೆ. ಅವಾಗ ಜೀವ ವಾಪಸ್ ಬಂತು. ವಾಪಸ್ ಮತ್ತೆ ಓಡೋಗಿ ದೇವ್ರ ಹತ್ರ ಕೇಳ್ಕೊಬಂದ್ಲು. ಅದೇನು ಕೇಳ್ಕೊಬಂದ್ಲು ಗೊತ್ತಿಲ್ಲ. ಏನ್ ಗೊತ್ತಲ್ಲಪ್ಪ, ಅವಳು ಹಂಗೆ ಅವಳು ಚಿಯವಳು ಅಲ್ಲೇ ಬಿಚ್ಚಿಡೋದು, ಹೊಡೆದು ಬಾರಿಸಿಡ್ಬೇಕು ಅವ್ರಿಗೆಲ್ಲ. ಆ್ಯಕ್ಚುಲಿ ಇವಾಗ ಎಲ್ಲರೂ ಬೈಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಒಂದು ಹಿಂಗೆ ಕಿಡಿ ಹಚ್ಚಿಟ್ಟೆ ನಾನು, ಈಗ ಎಲ್ಲರೂ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬೈಸ್ಕೊಳ್ಳಿ ಬಾ. ಕೂದಲಲ್ಲಿ ಯಾವ ರೇಂಜಿಗೆ ಕೆದ್ರೋಗಿದೆ ಅಂದರೆ. ಓಕೆ ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ಅದು ಹೈವೇ ರೋಡಲ್ಲಿ ಚಂದ್ರಪಟ್ಟಣ ಹತ್ರ ಅನಾಗ ಗ್ರ್ಯಾಂಡ್ ಅಂತ. ಸಿಕ್ಕಾಬಟ್ಟೆ ಹೊಟ್ಟೆ ಹಸುವಾಗ್ತಿದೆ. ಟೈಮ್ ಆಲ್ರೆಡಿ 9:30 ಮೇಲಾಗೈತೆ. ಇಲ್ಲೊಂದು ಊಟವನ್ನು ಮಾಡಿಬಿಟ್ರೆ ಸಮಾಧಾನ. ನಿಮ್ಗೆ ಇನ್ನೊಂದು ತೋರಿಸ್ತೀನಿ ತಾಳಿ. ಇಲ್ಲಿ ನೋಡಿ, ಇವಳು ಮತ್ತು ಇವಳು ನೋಡ್ಕೊಬೇಡಿ. ಇವಳು ಮತ್ತು ಇವಳು ಕಾರ್ ಒಳಗೆ ಬಟ್ಟೆ ಚೇಂಜ್ ಮಾಡ್ಕೊಂಡಿರೋದು. ರೂಮು ಸಿಕ್ಕಿಲ್ಲ ಅಂತ ಕಾರ್ ಪೂರ್ತಿ ಹಿಂದ್ಗಡೆ ಸೀಟಲ್ಲಿ. ಗೊತ್ತೇ ಇಲ್ಲ ನಮಗೆ. ಇವಾಗ ಇಲ್ಲಿ ಹೋಟ್ಲಿಗೆ ಬಂದಾಗ ನೋಡ್ತಾ ಇದ್ದೀವಿ ನಾವು. ಕ್ಯೂಟಿ ಇಲ್ಲಿ ನೋಡಿ, ಆ್ಯಕ್ಚುಲಿ ನಮ್ಮ ಜೊತೆಗೆ ಇವಳಿಗೂ ಊಟ ರೆಡಿ. ಊಟ ಏನು ಇವಾಗ ಬಟರ್ ಫ್ರೂಟು. ಕ್ಯೂಟಿ ಇಲ್ಲಿ ನೋಡು. ಬೇಡ ಅಂತಾಳೆ ಅವಳು ಜಾಸ್ತಿ. ಸಿಕ್ಕಾಪಟ್ಟೆ ಹಠ ಮಾಡ್ತಾಳೆ. ಸಿಕ್ಕಾಪಟ್ಟೆ ಅಂದರೆ ಭಯಂಕರ ಹಠ ಮಾಡ್ತಾಳೆ ಊಟಕ್ಕೆ. ನೋಡಿಲಿ ಮೂತಿ ಮಾಡೋದು ನೋಡಿ. ಬಟರ್ ಫ್ರೂಟ್ ಅಂದರೆ ಇಷ್ಟ ಅವಳಿಗೆ. ಅಲ್ಲ ಕಿಟಿ ನನ್ನ ಕ್ಯೂಟಿ ಏನೋ ಮಾತಾಡೋದು. ಏನು ಕ್ಯೂಟಿ ಏನು ಬೇಕು ಹೇಳು? ಕ್ಯಾಮ್ರಾ ಇಟ್ಕೊಳಕ್ಕೆ ಓಡ್ ಬರ್ತಾಳೆ. ಓಕೆ ಫಸ್ಟು
ಸ್ವೀಟ್ ಕಾರ್ನ್ ಸೂಪ್ ಎಲ್ಲ ತಿನ್ನೋಕ್ಕೆ ಶುರು ಹಚ್ಕೊಂಡ್ರು. ನೋಡಿ ಅಲ್ಲಿ ಗೋಬಿ ಮಂಚೂರಿ, ಮಶ್ರೂಮ್ ಮಂಚೂರಿಯನ್. ಗೋಬಿ ಟೇಸ್ಟ್ ಎಲ್ಲ ಆಗಿದೆ. ಗೋಬಿ ಓಕೆ, ನನಗೆ ಸ್ವಲ್ಪ ಸೀದ ತಂದಾಗಲೇ ಸೀದಿ ವಾಸನೆ ಬರ್ತಾ ಓಕೆ, ಮಶ್ರೂಮ್ ಚೆನ್ನಾಗಿದೆ. ಮಶ್ರೂಮ್ ಚೆನ್ನಾಗಿದೆಯಾ? ಓಕೆ. ಒಂದು ಬಟರ್ ರೋಟಿ ಅಲ್ಲ, ಬರೀ ರೋಟಿ ಮತ್ತು ಪಾಲಕ್ ಪನೀರ್. ಪಾಲಕ್ ಯಹಾ ಪರ್ ಓಕೆ, ಇಲ್ಲಿ ಊಟ ಮುಗಿಸ್ಕೊಂಡು ಓಕೆ ಊಟ ಅಷ್ಟೇ, ಪರವಾಗಿಲ್ಲ. ಊಟ ಮುಗಿಸ್ಕೊಂಡು ಈಗ ಮನೆಗೆ ಹೊರಡ್ತಿದ್ದೀವಿ. ಫಸ್ಟ್ ನಮ್ಮ ಅತ್ತೆನ ಅವರ ಮನೆಗೆ ಬಿಟ್ಟು ಅಲ್ಲಿಂದ ನಮ್ಮ ಮನೆಗೆ. ಓಕೆ, ಬಂದ್ವಿ ಹಾಸನಕ್ಕೆ, ನಮ್ಮ ಅತ್ತೆ ಮನೆಗೂ ಬಂದ್ವಿ. ಈಗ ಇವರು ಇಲ್ಲಿ ಇಳ್ಕೊಳ್ತಾರೆ. ಓಕೆ, ನಮ್ಮ ಅತ್ತೆ ಹೊರಟ್ರು. ಮಮ್ಮಿ ಬಾಯ್, ಟಾಟಾ ಟಾಟಾ ಬಾಯ್. ಓಕೆ, ಟೈಮ್ ಬಂದು ಹತ್ರ 11:45 ಬಂದ್ವಿ. ಬಂದ ತಕ್ಷಣವೇ ನಮ್ಮ ಗೊಂಬೆ ಕೈಯಲ್ಲಿ ಒಂದು ಚಿಕ್ಕದಾಗಿ ಒಂದು ಕೇಕ್ನ ಕಟ್ ಮಾಡಿಸಿ ಗಿಫ್ಟ್ಗಳನ್ನ ಕೊಟ್ವಿ. ಅಂದರೆ ನಾವು ಹತ್ರ ಪ್ರತಿ ತಿಂಗಳೂ ಅವಳ ಬರ್ತಡೇ ಡೇಟ್ ಅಂತ ಏನಿರುತ್ತಲ್ಲ, 1ನೇ ತಿಂಗಳು, 2ನೇ ತಿಂಗಳು, 3ನೇ ತಿಂಗಳು, 4ನೇ ತಿಂಗಳು, ಆ ಥರ ಪ್ರತಿ ತಿಂಗಳೂ ಅವಳು 30ನೇ ತಾರೀಕಿಗೆ ಕೇಕ್ನ ಕಟ್ ಮಾಡಿಸಿ ಗಿಫ್ಟೆಲ್ಲ ಕೊಡ್ತಾಯಿರ್ತೀವಿ. ಸೊ ಇವತ್ತು ಎಷ್ಟೊತ್ತಾದರೂ ಪರವಾಗಿಲ್ಲ ಬಂದು ಆ್ಯಕ್ಚುಲಿ ಎಲ್ಲ ಕಂಪ್ಲೀಟ್ ಪ್ಲ್ಯಾನೆಲ್ಲ ಚೇಂಜ್ ಆಯಿತು. ಒಂದು ಸಂಜೆ ಕತ್ಲಾಗೋದ್ರೊಳಗೆ ಹಾಸನದಲ್ಲಿ ಇರಬೇಕಂತ ಅಂದ್ಕೊಂಡಿದ್ವಿ, ಬಟ್ ಬಂದಿದ್ದು 11:15 ಆಯಿತು. ಸೊ ಇವಾಗ 11:45. ಸೊ ಕೇಕೆಲ್ಲ ಕಟ್ ಮಾಡಿಸಿ ಗೊಂಬೆನ ಹುಷಾರಾಗಿ ಕರ್ಕೊಂಡೋಗಿ ಚೂಚು ಮಾಡಿಸಿದ್ಲು. ಕಂಪ್ಲೀಟ್ ಸುಸ್ತಾಗಿ ಹೋಗೋಳೆ ನನ್ನ ಗೊಂಬೆನೂ. ನಮ್ಮ ಫ್ಯಾಮಿಲಿಯವರೆಲ್ಲರೂ ಕಂಪ್ಲೀಟಾಗಿ ಫುಲ್ ಸುಸ್ತಾಗೋರೆ. ನಾನಂತೂ ನೋಡಿ ನನ್ನ ಕಣ್ಣು ಹೆಂಗಾಗೋಗಿದೆ, ಫುಲ್ ಸುಸ್ತಾಗಿ ಹೋಗಿದ್ದೀನಿ ನಾನಂತೂ. ಇವಾಗ ಹೋಗಿ ಪಾಚ್ಕೊಳ್ಳೋದು. ನಾಳೆ ಬೆಳಗ್ಗೆ ಕಂಪ್ಲೀಟ್ ಲೇಟಾಗಿ ಎದ್ದೇಳ್ತೀನಿ ನಾನು. ಓಕೆ, ಇದು ಈ ವ್ಲಾಗ್ ನೀವೇನು ನೋಡಿದ್ರಿ. ಏನು ಹೇಳ್ತಾರೆ, ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಿದ್ದು, ನಮ್ಮ ಅಮ್ಮಂದು ಹರಕೆ ಪೂರೈಸಿದ್ದು. ಸೊ ಹತ್ರ ಅಂದರೂ ನನಗೆ ಗೊತ್ತಿರೋಂಗೆ ನನ್ನ ಮದುವೆ ಕಾರ್ಡ್ ಕೊಡೋ ಟೈಮಲ್ಲಿ ನಮ್ಮಮ್ಮ ಹರಕೆ ಹೊತ್ಕೊಂಡಿದ್ದು. ಅಂದರೆ ಎಷ್ಟು ವರ್ಷ ಆಯಿತು, 3-4 ವರ್ಷದ ಐ ಥಿಂಕ್ 3.5-4 ವರ್ಷದ ನಮ್ಮಮ್ಮ ಹರಕೆ ಹೊತ್ಕೊಂಡಿದ್ದು. ಇವಾಗ ತೀರಿಸಿದ್ದಾರೆ. ಸೊ ಇದಾಗಿತ್ತು ಈ ವ್ಲಾಗ್. ಇದೇ ಥರ ನಮ್ಮ ಚಾನಲ್ನ ನೋಡ್ತಾಯಿರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಸಪೋರ್ಟ್ ಮಾಡಿ. ಓಕೆ, ಟಾಟಾ, ಬಾಯ್ ಹೀರೋಸ್, ಬಾಯ್.